ಈ ಫುಲ್ ವಿಡಿಯೋ ನೋಡೋ ಅಷ್ಟೊತ್ತಿಗೆ ನನಗೆ ಎರಡು ಕನ್ಫ್ಯೂಸ್ ಮಾಡಬೇಕು. ಒಂದು ಬ್ಯಾಕ್ಗ್ರೌಂಡ್ ಸೌಂಡ್ ಕೇಳಿಸ್ಕೊಳ್ಳಿ, ನಾನು ಏನಕ್ಕೆ ವಾಯ್ಸ್ ಓವರ್ ಕೊಡ್ತೀನಿ ಅಂತ ಗೊತ್ತಾಗುತ್ತೆ. ಮತ್ತು ಇದು ರಾ ವಿಡಿಯೋ, ನಾನು ಏನೂ ಎಡಿಟ್ ಮಾಡಿಲ್ಲ, ಹಾಗೆ ಪೋಸ್ಟ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೋಡಿ, ಎಂಜಾಯ್ ಮಾಡಿ, ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಹಿಂದೆ ಬ್ಲ್ಯಾಕ್ ಸ್ಕ್ರೀನ್. ಈ ಮೈಕಿಗೆ ಒಂದು ಸ್ಟ್ಯಾಂಡ್ ಬೇಕು ನನಗೆ, ಹಿಂಗಿಟ್ಕೊಂಡು ಈ ಮೈಕಿಗೆ ಒಂದು ಸ್ಟ್ಯಾಂಡ್ ಇದ್ದರೆ ಅಟ್ಲೀಸ್ಟ್ ನಾನು ಏನಾದರೂ ಇಟ್ಟು ಮೈಕ್ ಇಡ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಇದು ಸ್ಟ್ಯಾಂಡ್ಲೆಸ್. ಇಲ್ಲಿ ಹಾಕೊಂಡು ಮಾತಾಡೋಣ ಅಂದರೆ ಕೇಳಲ್ಲ. ನನ್ನ ವಾಯ್ಸ್ಗಿಂತ ಆಚೆ ಕಡೆ ಇರೋ ವಾಯ್ಸ್ಗಳೆಲ್ಲ ಕೇಳಿಸ್ತಾ ಇರುತ್ತೆ. ಟ್ರೈ ಮಾಡಲಾ? ನಿಮ್ಮ ಮೇಲ್ಗಡೆ ಹಾಕೋದು ಕೇಳಿಸ್ತಿದ್ಯಾ? ಹಿಂಗೆ ಇಟ್ಕೊಂಡು ಮಾತಾಡಲ್ಲ ನಾನು, ಬೇರೆ ಬೇರೆ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್. ಹಾಯ್ ಏನೋ, ಹಲೋ ಏನೋ. ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಒಂದು ಕೆಲಸ ಕೊಡ್ತಿದ್ದೀನಿ. ದಯವಿಟ್ಟು ಈ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ, ಆನ್ ಸ್ಕ್ರೀನಿಗೆ ಬಂದಿದ ತಕ್ಷಣ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಇದನ್ನ ಹೇಳೋಕ್ಕೆ ನಂಗೆ ಇಷ್ಟ ಇಲ್ಲ. ಪ್ಲೀಸ್ ಅದರ ಜಾಗದಲ್ಲಿ ಬೇರೆ ಯಾವುದಾದ್ರೂ ಸೆಂಟೆನ್ಸ್ ಹೇಳಿದ್ರೆ ಪ್ರೆಸೆಂಟಬಲ್ ಆಗಿ ಚೆನ್ನಾಗಿ ಕಾಣುತ್ತೆ, ಅಥವಾ ಕೇಳಿಸ್ಕೊಳ್ಳೋಕೆ ಚೆನ್ನಾಗಿದೆ, ಕಾಣುತ್ತೆ ಅಲ್ಲ, ಕೇಳಿಸ್ಕೊಳ್ಳೋಕೆ ಚೆನ್ನಾಗಿದೆ ಅಂತ ಅನ್ಸಿದೆ, ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪ್ರತಿ ವಿಡಿಯೋಲಿ ಅದನ್ನೇ ಹೇಳ್ತೀನಿ. ನನಗೆ ಹೇ ಗಾಯ್ಸ್, ಹಾಯ್ ಗಾಯ್ಸ್ ಇದನ್ನೆಲ್ಲ ಹೇಳೋಕ್ಕೆ ಕೋಪ ಬರುತ್ತೆ. ಅದಕ್ಕೆ ನಾನು ಇಷ್ಟು ದಿನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಸ್ಟಾರ್ಟ್ ಮಾಡಾದ್ಮೇಲೆ ಹೇಳಲೇಬೇಕಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ವಿಡಿಯೋ ಮಾಡ್ತಿರೋದು ರೀಸನ್, ಅದು ಫೇಸ್ ಟು ಫೇಸ್, ಏನೂ ಮೇಕಪ್ ಬಗ್ಗೆ ಅಲ್ಲ, ಅಥವಾ ಯಾವುದೂ ಅಡುಗೆ ಬಗ್ಗೆ ಅಲ್ಲ. ನಾನು ಶೂಟ್ ಮಾಡ್ತಿರೋದು. ನಾನೊಂದು ವೆಬ್ಸೈಟ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ಕೆಲವು ಜ್ಯುವೆಲ್ರೀಸ್ ತೊಗೊಂಡಿದ್ದೀನಿ. ಆ ಜ್ಯುವೆಲ್ರಿ ಬಗ್ಗೆ ಹೇಳೋದಕ್ಕೆ ನಾನು ಇವಾಗ ಶೂಟ್ ಮಾಡ್ತಿರೋದು. ಆ ಜ್ಯುವೆಲ್ರೀಸ್ ಎಷ್ಟು ಚೆನ್ನಾಗಿರುತ್ತೆ ಇವಾಗ ಹಾಕ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಹಾಕಿ ತೋರಿಸ್ತೀನಿ ನಾನು ಹಾಕಿ ತೋರಿಸ್ತೀನಿ ನಾನು ಹೇಗೆ ಕಂಡಿದೆ ಅಂತ ಅಂದ್ಬಿಟ್ಟು. ಆ ವೆಬ್ಸೈಟಲ್ಲಿ ಜ್ಯುವೆಲ್ ಶಾಪ್ ಮಾಡಿದ್ದು ರೀಸನ್ ಬಂದುಬಿಟ್ಟು ನಾವು ಒಂದು ಪರ್ಲ್ ಚೈನ್ ಕಾಣಿಸ್ತು, ಅದು ತೊಗೋಬೇಕು ಅಂತ ಅಂದ್ಬಿಟ್ಟು ಆ ವೆಬ್ಸೈಟ್ ಹೋಗಿತ್ತು. ಆ ವೆಬ್ಸೈಟಲ್ಲಿ ಆ ಚೈನ್ ನೋಡಿದ್ರೆ ಒಂದು 399 499 ಇರುತ್ತೆ ಅಂತ ಅಂದ್ಕೊಂಡು ವೆಬ್ಸೈಟ್ ಲಾಗಿನ್ ಮಾಡಿದರೆ ಇಟ್ ವಾಸ್ ಜಸ್ಟ್ 129 or 149. ನಾನು ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀನಿ ಅದ್ರ ಪ್ರೈಸ್ ಎಷ್ಟು ಅಂತ ಅಂದ್ಬಿಟ್ಟು. ಅದ್ರದ್ದು ಲಿಂಕ್ ಸಹ ನಾನು ವೆಬ್ಸೈಟ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನನ್ನ ವಾಯ್ಸ್ ಏನಾಯಿತು ನೀರಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸಾರಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು, ನಿಮ್ಗೇನಾದರೂ ಶಾಪ್ ಮಾಡಬೇಕು ಅಂತ ಅನ್ಸಿದ್ರೆ, ನೋ ಫೋರ್ಸ್. ಅಯ್ಯೋ ಇವ್ರು ಹೇಳಿದಾರಲ್ಲ ಶಾಪ್ ಮಾಡೋಣ ಚೆನ್ನಾಗಿದೆಯಲ್ಲ, ನೋ, ನೀವು ರಿಸರ್ಚ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತಿದೆ ನೋಡಿ, ಅದಾದಮೇಲೆ ನೀವು ಶಾಪ್ ಮಾಡಿ. ನಂಗೊಂಚೂರು ಹಿಂಗೆ ಕ್ಯಾಮ್ರಲ್ಲಿ ಮಾತಾಡೋದಕ್ಕೆ ಒಂಥರ ಅನ್ನಿಸ್ತಿದೆ, ಯಾಕಂದರೆ ನನ್ನ ಮಕ್ಕ ನನಗೆ ಕಾಣ್ತಿದೆ ಇದ್ದಾನೆ, ಅದಕ್ಕೆ ನನಗೊಂಥರ ಅನ್ನಿಸ್ತಿದೆ. ಆ ಜ್ಯುವೆಲ್ರಿ ಕಲೆಕ್ಷನ್ಸ್ನ ತೋರಿಸ್ತೀನಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜಲ್ಲಿ ನಾನು ಒಂದು ಟ್ರೆಡಿಷ್ನಲ್ ವೇರ್ಗೆ ಯೂಸ್ ಮಾಡ್ಬೋದು, ಕುರ್ತಾಸಿಗೆ ಸಹ ಯೂಸ್ ಮಾಡ್ಬೋದು. ಅದು ತುಂಬ ಸಿಂಪಲ್ಲಾಗಿ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಶಾಪ್ ಮಾಡಿದೆ. ಅದೊಂಚೂರು ನಂಗೆ ಪ್ರೈಸಿ ಅನ್ನಿಸ್ತು, ಬಟ್ ಇಷ್ಟಾದಮೇಲೆ ಪ್ರೈಸು ಇಷ್ಟಾದ್ಮೇಲೆ ಬಿಡೋಕ್ಕಾಗೋದಿಲ್ಲ. ಸೊ ನಾನು ಶಾಪ್ ಮಾಡಿದೆ. ಮೇ ಬಿ ಅದ್ರ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವ್ರು ಅಷ್ಟು ಪ್ರೈಸ್ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಹೋಗ್ತಾ ಯೂಸ್ ಮಾಡಿ ಎಷ್ಟು ದಿನಕ್ಕೆ ಬಾಳಿಕೆ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇನಾದರೂ ಆಯಿತು ಅಂತಂದರೆ ನಾನು ಅದನ್ನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ ಜ್ಯುವೆಲ್ರಿ ಬ್ಲಾಗ್ಸ್ ಯಾವುದಾದ್ರು ಮಾಡಿದ್ರೆ ನಾನು ಅದರಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಾನು ಆ ವೀಡಿಯೋಸ್ನೆಲ್ಲ ನಿಮಗೆ ಹಾಕಿ ತೋರಿಸ್ತೀನಿ, ಈಗ ಕಾಣ್ತಿದ್ದೀನಿ ಏನು ಅಂತ ಅಂದ್ಬಿಟ್ಟು ನೀವು ಹೇಳಿ. ಅದರಲ್ಲಿ 2 ಇಯರಿಂಗ್ಸ್ ನಾನು ಅಂದರೆ ನನಗೆ ಹೆಂಗೆ ಇಷ್ಟ ಬರುತ್ತೋ ನಾನು ಅದನ್ನು ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು. ಇನ್ನು 2 ಬಂದು ನನ್ನ ಹಸ್ಬೆಂಡು ಪ್ರತಿ ಸಾರಿ ನಿಂಗೇನು ಇಷ್ಟ ಬರುತ್ತೋ ಅದನ್ನೇ ತೊಗೊಳ್ತೀನಿ, ನಿನ್ನ ಟೇಸ್ಟ್ ಚೆನ್ನಾಗಿಲ್ಲ, ಅದಕ್ಕೆ ನೀನು ನಾನು ಸೆಲೆಕ್ಟ್ ಮಾಡೋದನ್ನು ತೊಗೊಂತ ಅಂದ್ಬಿಟ್ಟು 2 ಅವ್ರು ಸೆಲೆಕ್ಟ್ ಮಾಡಿದ್ರು. ಯಾವುದಕ್ಕೆ ನೀವು ಎಷ್ಟು ರೇಟಿಂಗ್ ಕೊಡ್ತೀರಾ ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ. ಔಟ್ ಆಫ್ 10 ನೀವು ಯಾವ ಜ್ಯುವೆಲ್ರಿಗೆ ಎಷ್ಟು ರೇಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಬಟ್ ಯಾವ ಜ್ಯುವೆಲ್ರಿಗೆ ರೇಟ್ ಮಾಡ್ತಿದ್ದೀರಾ ಅಂತ ಹೆಂಗೆ ಗೊತ್ತಾಗುತ್ತೆ? ಓಕೆ, ಫಸ್ಟ್ ನಾನು ಯಾವ್ದು ತೋರಿಸ್ತೀನಿ, ಫಸ್ಟ್ ಸೆಕೆಂಡ್ ಯಾವ್ದು ತೋರಿಸ್ತೀನಿ, ಅದು ಸೆಕೆಂಡ್, ಅದು ನಂಬರ್ ವೈಸ್ ಹೋಗೋಣ. ಓಕೆನಾ? ಸೊ ಫಸ್ಟ್ ಬಂದು ನಾನು ಪರ್ಲ್ ಚೈನ್ ತೋರಿಸ್ತೀನಿ. ನಾನು ಯಾವ ಚೈನ್ ನೋಡಿ ಟೆಂಪ್ಟ್ ಆಗಿ ಆ ವೆಬ್ಸೈಟ್ಗೆ ಹೋಗಿ 600-700 rupees ಏನೋ ಖರ್ಚು ಮಾಡಿದ್ದು. ಅದಕ್ಕೆ ಈ ಬಾಕ್ಸಲ್ಲಿ ಬಂದಿದ್ದು ನಾನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನಿಮಿಷ ಹಾಕೋತೀನಿ. ಹೇಗಿದೆ ಇದೇ ಚೈನ್? ನಾನು ಟೆಂಪ್ಟ್ ಆಗಿ ಆ ವೆಬ್ಸೈಟ್ನ ಲಾಗಿನ್ ಮಾಡಿದ್ದು. ಐ ಹೋಪ್ ಕ್ಲೀನಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು. ಹೇಗಿದೆ, ಇದಕ್ಕೆ ನೀವು ಎಷ್ಟು ರೇಟಿಂಗ್ ಕೊಡ್ತೀರಾ ಅನ್ನೋದನ್ನು ನನಗೆ ಹೇಳಿ. ದಿಸ್ ಈಸ್ ನಂಬರ್ 1. ಓಕೆ, ಇದಕ್ಕೆ ಇವಾಗ ಹಿಯರಿಂಗ್ಸ್ ಹಾಕಿ ನೋಡೋಣ. ಇದು ಆ್ಯಕ್ಚುಲಿ ಹಿಂದೆ ತಿರ್ಪ ಇತ್ತು. ಇದು 6th or 7th ಶಾರ್ಟು ನಾನು ವಿಡಿಯೋ ಶೂಟ್ ಮಾಡ್ತಿರೋದು. ಮತ್ತೆ ತಿರ್ಪಾಕಿ, ಮತ್ತೆ ತೆಗಿ ಅಂತ ಆಗಲ್ಲ ಅಂತಂದು ಸುಮ್ಮನೆ ಸ್ಟಾರ್ಟ್ ಥರ ಇಟ್ಕೊಂಡಿದ್ದೆ. ಇವಾಗ ನಾನು ಸೆಲೆಕ್ಟ್ ಮಾಡಿರೋ 2 ಇಯರಿಂಗ್ಸ್ನ ಹಾಕೊಂಡು ತೋರಿಸ್ತೀನಿ. ಹೇಳಿ ನನಗೆ ಅದು ಹೇಗಿದೆ ಅಂತ ಅಂದ್ಬಿಟ್ಟು. ಒಂದು ನಿಮಿಷ. ಟಡಾನ್! ಫಸ್ಟ್ ಒನ್, ಇದೊಂದು ಫ್ಲವರ್ ಥರ ಇದೆ. ಫ್ಲವರ್ಗೆ ಮಧ್ಯದಲ್ಲಿ ಗೋಲ್ಡ್ ಡಾಟ್ಸ್ ಇದೆ. ಚೂರು ಹತ್ತಿರದಿಂದ ನೋಡ್ತೀರಾ ಅಂತಂದರೆ ಹೀಗಿದೆ ಅದು. ಐ ಹೋಪ್ ನಿಮ್ಗೆ ಅದು ಕ್ಲೀನಾಗಿ ಕಾಣ್ತಿದೆ ಅಂತ. ನಾನು ಆ್ಯಕ್ಚುಲಿ ಇದು ವೆಬ್ಸೈಟಲ್ಲಿ ನೋಡಿದಾಗ ತುಂಬ ದೊಡ್ಡದಾಗಿ ಬರುತ್ತೆ ಅಂತ ಅಂದ್ಕೊಂಡೆ, ಲೈಕ್ ಅಟ್ಲೀಸ್ಟ್ ಇಷ್ಟು ದೊಡ್ಡದಾಗಿ ಬರುತ್ತೆ ಅಂತ ಅಂದ್ಕೊಂಡೆ. ಅಂದರೆ ಅದೊಂಚೂರು ಹಿಂಗೆ ಫಾಲ್ ಆಗುತ್ತೆ ಅಂತ. ಲೈಟ್ ವೇಟ್ ಇದೆ ಒಂದು, ಇನ್ನೊಂದು ಚಿಕ್ಕದಾಗಿದೆ. ಈ ಲೈನ್ ಇದೆಯಲ್ವಾ, ಈ ಲೈನಲ್ಲಿ ಮುಕ್ಕಾಲು ಅಂದರೆ ಎಷ್ಟೇ ಇರೋ ಅಷ್ಟೇ ಇದೆ, ಚೆನ್ನಾಗಿದೆ, ಚಿಕ್ಕದಾಗಿ ಪ್ರೆಸೆಂಟಬಲ್ ಆಗಿದೆ. ಈ ರೋಡ್ ಸೈಡಲ್ಲೆಲ್ಲ ಹೋಗ್ಬಿಟ್ಟು ನಾವು ಶಾಪ್ ಮಾಡ್ತೀವಿ ನೋಡಿ, ಜುಮ್ಕೀಸ್ ಆಗಿರಲಿ, ಅದು ಇಯರಿಂಗ್ಸು ಅದನ್ನೆಲ್ಲ ಶಾಪ್ ಮಾಡ್ತೀವಲ್ವ, ಸೇಮ್ ಪ್ರೈಸ್ ಈ ವೆಬ್ಸೈಟಲ್ಲೂ ಇದೆ. ನನಗೆ ಅಷ್ಟೊಂದು ಕಾಸ್ಟ್ಲಿ ಅನಿಸಿಲ್ಲ. ಬಟ್ 250 ಒಳಗಡೆ ನೀವು ಬೇಜಾನ್ ಕಲೆಕ್ಷನ್ಸ್ನ ನೋಡ್ಬೋದು. ಈಗ ನಾನು ಸೆಕೆಂಡ್ ಒನ್ ಹಾಕಿ ತೋರಿಸ್ತೀನಿ. ಇದು ನಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಅದು ಹಿಂಗೆ ಕಾಣುತ್ತೆ ಗೊತ್ತಾ?
ಹೀಗಿದೆ ಅದು. ಆ್ಯಕ್ಚುಲಿ ಮೇಲ್ಗಡೆ ಇರೋ ಪರ್ಲು ಮತ್ತು ಕೆಳಗಡೆ ಪರ್ಲ್ಸ್ ಇದೆಯಲ್ವ ಅದು ಡಿಟ್ಯಾಚಬಲ್. ಒಂದು ನಿಮಿಷ, ಇದನ್ನು ಹಿಂದೆ ಹಾಕ್ಕೊಳ್ಳೋದು, ಕಿವಿ ಹಿಂದೆ ಹಾಕ್ಕೊಳ್ಳೋದು ಇದನ್ನು. ಇದು ಅದರ ಮೇಲೆ ಹಾಕಿ ಲಾಕ್ ಮಾಡೋದು. ಸೊ ಅದು ಸಂಬೋಟ್ ಹೀಗೆ ಕಾಣುತ್ತೆ, ಸಂಬೋಟ್ ಅಲ್ಲ ಹೀಗೆ ಕಾಣುತ್ತೆ. ಚೆನ್ನಾಗಿದೆಯಾ? ನನಗೆ ತುಂಬ ಇಷ್ಟ ಆಯಿತು. ಇದು 2 ಇಯರಿಂಗ್ಸ್ ನಾನು ಸೆಲೆಕ್ಟ್ ಮಾಡಿದ್ದು. ಇದು ನಂಬರ್ 3 ರೇಟ್ ಮಾಡೋದಕ್ಕೆ ಹೇಳ್ತಿದ್ದೇನೆ ನಂಬರು. ಇದು ನಂಬರ್ 3. ಇವಾಗ ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿರೋದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿ, ಅಥವಾ ನನ್ನ ಸೆಲೆಕ್ಷನ್ ಚೆನ್ನಾಗಿದೆ ಅವ್ರ ಸೆಲೆಕ್ಷನ್ ಚೆನ್ನಾಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಇವಾಗ ಅವರು ಸೆಲೆಕ್ಟ್ ಮಾಡಿರೋದನ್ನು ನೋಡುವ. ಇದು ಅವ್ರು ಇನ್ನೊಂದು ಸೆಲೆಕ್ಟ್ ಮಾಡಿರೋದು, ಇದು 4th ಒನ್. ಅದು ಹಾಗೆ ಹೀಗೆ ಕಾಣುತ್ತೆ. ಇಟ್ಸ್ ಮರೂನ್, ರೆಡ್, ಗ್ರೀನ್ 3 ಇದೆ. ಐ ಹೋಪ್ ನಿಮ್ಗೆ ಕ್ಲೀನಾಗಿ ಕಾಣ್ತಿದೆ ಅಂತ. ಹೀಗಿದೆ ಅದು, ಓಕೆನಾ? ಹೇಗಿದೆ ಅಂತ ಹೇಳಿ. ನೆಕ್ಸ್ಟ್ ಬಂದು ಏನು ಗೊತ್ತಾ, ಇವಾಗ ಒಂದು 4 to 5 ಟೈಮ್ಸ್ ಶಾರ್ಟ್ ಮಾಡ್ತೀನಿ ನಾ. ಹಾಕೋದು ತೆಗೆಯೋದು, ಹಾಕೋದು ತೆಗೆಯೋದು ಎಲ್ಲ ಮಾಡಿ 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 ಈ ಇಯರಿಂಗ್ಸ್ ಇನ್ನೊಂದು ಅಂದರೆ ಇವಾಗ ಹಾಕೊಳ್ಳೋ ಇನ್ನೊಂದು ಇಯರಿಂಗ್ಸ್ದು ಸ್ಟೆಮ್ನ ಮುರಿದ್ಬಿಟ್ಟಿದ್ದೀನಿ. ಬೈಸ್ಕೊಳ್ಳೋಕೆ ರೆಡಿ ಇರಬೇಕು. ಬಟ್ ಈಗ ನಾನು ಫೆವಿಕ್ವಿಕ್ಕಾಗಿ ಸ್ಟಿಕ್ ಮಾಡ್ಕೊತೀನಿ ಅದನ್ನು. ಇದೊಂದು ಚೂರು ದೊಡ್ಡದಾಯಿತು ಅಂತ ಅನ್ನಿಸ್ತು ನನಗೆ. ನನಗೆ ತಿರ್ಪ ಹಾಕಲ್ಲ, ಅದು ತೋರಿಸ್ತೀನಿ. ತಿರ್ಪ ಹಾಕ್ಕೊತೀನಿ, ಲಗ್ದೋಗುತ್ತೆ. ಇದು ಇನ್ನೊಂದು. ಆ್ಯಕ್ಚುಲಿ ಅದು ಹೀಗೆ ಕಾಣುತ್ತೆ. ಇದು ನಾವು ಸೆಲೆಕ್ಟ್ ಮಾಡಿರೋ ರೀಸನ್ ಹೇಳಿದ್ರೆ ನೀವೇನು ಹೇಳ್ತೀರೋ ನಂಗೆ ಗೊತ್ತಿಲ್ಲ. ಇದು ಅವ್ರು ಸೆಲೆಕ್ಟ್ ಮಾಡಿದ ರೀಸನ್ ಬಂದುಬಿಟ್ಟು ಅದರಲ್ಲಿರೋ ಕಲರ್ಸ್ ಅವ್ರಿಗೆ ಇಷ್ಟ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ರು. ಬಟ್ ಆ್ಯಕ್ಚುಲಿ ಅದು ಒಂದು ಶೂಟ್ ನನಗೆ ದೊಡ್ಡದು ಅಂತ ಅನ್ನಿಸ್ತಿದೆ ನನಗೆ. ಹೀಗಿದ್ದಿದೆ ಹಂಗೆ ಮೇಬಿ ಇಷ್ಟ ಆಗ್ತಿತ್ತೇನೋ ಹೀಗೆ, ಬಟ್ ಅದಾಗಿರಲ್ಲ, ಹೀಗೆ ಇರುತ್ತೆ. ಈ ಇಯರಿಂಗ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಓಕೆ, ದಿಸ್ ಇಸ್ 5th ಒನ್. ರೇಟ್ ಮಾಡಿ ಎಷ್ಟು ಅಂತ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಂತ ಹೇಳಿದೆ. ನಂಗೆ ಗೊತ್ತು ನೀವೆಲ್ಲ ಬೈತೀರಾ, ಇಷ್ಟಕ್ಕೆ 700 ಕೊಟ್ಟರು ಅಂತ ಅಂದ್ಬಿಟ್ಟು. 699, 1 ರೂಪಾಯಿ ಕಡಿಮೆ. ಓಕೆನಾ? ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಶಾಪ್ ಮಾಡಿದ್ದು. ಒಂದು ವಿಷಯ ಯಾಕೆ ತೋರಿಸ್ಬಿಟ್ಟು ಆಮೇಲೆ ಮಾತಾಡ್ತೀನಿ. ನನಗೆ ಇದು ತುಂಬ ಇಷ್ಟ ಆಗಿ ನಾನು ಶಾಪ್ ಮಾಡಿದ್ದು. ತುಂಬ ಡಿಲೇ ಮಾಡಿ ಶಾಪ್ ಮಾಡಿದೆ, ಯಾಕಂದರೆ 700 ಅಂತ ಅಂದ ತಕ್ಷಣ 700 ಅಂತ ಅನ್ನಿಸ್ತು. ಅದಕ್ಕೆ ಒಂದು ಟೈಮ್ ತೊಗೊಂಡು ಶಾಪ್ ಮಾಡಿದ್ದು. ಬಟ್ ವರ್ತ್ ದಿ ಪ್ರೈಸ್ ಅನ್ನೋದು ಕೆಲವು ಯೂಸಸ್ ಆದಮೇಲೆ ಗೊತ್ತಾಗುತ್ತೆ. ಅದೇನಾದರೂ ಬ್ಲ್ಯಾಕ್ ಆಗಿಲ್ಲ ಅಂತ ಅಂದರೆ ವರ್ತ್ ದಿ ಪ್ರೈಸ್ ಅಂತ ಅನಿಸುತ್ತೆ, ಇಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಲೆಟ್ಸ್ ಸಿ. ಇದು ಬಂದು 6th ಒನ್. ಸೊ ಈ 6 ಜ್ಯುವೆಲ್ರೀಸಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ, ಯಾವುದಕ್ಕೆ ಎಷ್ಟು ರೇಟ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ಈ ಕಲೆಕ್ಷನ್ಸ್, ನನ್ನ ಸೆಲೆಕ್ಷನ್ಸು ಅಥವಾ ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿರೋದು ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನನ್ನ ಚಾನಲ್ನಲ್ಲಿ ಯಾವುದಾದ್ರೂ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ, ಆ ವಿಡಿಯೋಸ್ನ ನನ್ನ ಎಫರ್ಟ್ನ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ನಂಗೆ ಒಂಚೂರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹಾಗೆ ಹೋಗ್ತಿದೆ ದಯವಿಟ್ಟು ಅಂದರೆ ಫಸ್ಟಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿರೋ ಒಂದು ಟಾಸ್ಕ್ನ ಅದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಈ ವಿಡಿಯೋನ ಮುಗಿಸಿ. ಸಬ್ಸ್ಕ್ರೈಬ್ ಮಾಡಿದರೆ ಹಾಗೆ ಹೋಗಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.